ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾರತದ ಅಣ್ವಸ್ತ್ರಗಳು ಇನ್ನು ಮುಂದೆ ಕ್ಷಣಾರ್ಧದಲ್ಲೇ ಉಡಾಯಿಸಲು ರೆಡಿ. 12 ಅಣ್ವಸ್ತ್ರ ಸಿಡಿತಲೆಗಳನ್ನ ಕ್ಷಣಾರ್ಧದಲ್ಲಿ ಉಡಾಯಿಸಲು ನೆರವಾಗುವಂತೆ ಪ್ಲಾನ್ ಮಾಡಲಾಗಿದೆ. ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿಂದ ವರದಿ ಬಂದಿರೋದು. ಕ್ಷಣಾರ್ಧದಲ್ಲೇ ಉಡಾಯಿಸೋದಕ್ಕೆ ರೆಡಿ ಅಣ್ವಸ್ತ್ರಗಳು. 12 ಅಣ್ವಸ್ತ್ರ ಸಿಡಿತಲೆಗಳನ್ನ ಕ್ಷಣಾರ್ಧದಲ್ಲಿ ಉಡಾಯಿಸಲು ನೆರವಾಗುವಂತೆ ಪ್ಲಾನ್ ಮಾಡಲಾಗಿದೆ. ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿಂದ ವರದಿ ಬಂದಿದೆ. ಭಾರತದ ಅಣ್ವಸ್ತ್ರ ನೀತಿಯಲ್ಲಿ ಭಾರಿ ಬದಲಾವಣೆ ತಂದಿದೆ ಭಾರತ ಸರ್ಕಾರ. ಅಣ್ವಸ್ತ್ರ ಸಿಡಿತಲೆ ಹಾಗೂ ಉಡಾವಣಾ ವ್ಯವಸ್ಥೆಯನ್ನ ಪ್ರತ್ಯೇಕವಾಗಿ ಭಾರತ ಇರಿಸಿತ್ತು. ದಶಕಗಳಿಂದಲೂ 2 ವ್ಯವಸ್ಥೆಗಳನ್ನ ಪ್ರತ್ಯೇಕವಾಗಿಯೇ ಇರಿಸಿತ್ತು ಭಾರತ. ಈ ಹಿಂದೆ ಅಣ್ವಸ್ತ್ರ ಸಿಡಿತಲೆ ಹಾಗೂ ಉಡಾಯಿಸುವ ರಾಕೆಟ್ ಬೇರೆ ಕಡೆ ಇರ್ತಾ ಇದ್ವು. ಇದೀಗ ಭಾರತದ ಅಣ್ವಸ್ತ್ರ ನಿಲುವಿನಲ್ಲಿ ಕ್ರಾಂತಿಕಾರಿ ಬದಲಾವಣೆ. ಈ ಕ್ಷಣಕ್ಕೆ 12 ಅಣು ಬಾಂಬ್ಗಳು ಉಡಾವಣೆಗೆ ಸಜ್ಜಾಗಿರುವಂತೆ ನಿಯೋಜನೆ ಮಾಡಲಾಗಿದೆ. ನೆಲ ದಳದ ಬಂಕರ್ಗಳಲ್ಲಿ ಕ್ಷಿಪಣಿಗಳಿಗೆ ಮೊದಲ ಬಾರಿಗೆ ಅಣ್ವಸ್ತ್ರ ಸಿಡಿತಲೆ ಜೋಡಣೆ ಮಾಡಲಾಗಿದೆ. ಜೊತೆಯಲ್ಲೇ ಜಲಾಂತರ್ಗಾಮಿ ನೌಕೆಗಳಲ್ಲೂ ಅಣ್ವಸ್ತ್ರ ಸಿಡಿತಲೆಗಳ ನಿಯೋಜನೆ ಮಾಡಲಾಗಿದೆ. ಖಂಡಾಂತರ ಕ್ಷಿಪಣಿ ಉಡಾಯಿಸುವ ಸಬ್ಮರಿನ್ಗಳಲ್ಲೂ ಅಣು ಬಾಂಬ್ ನಿಯೋಜನೆ ಮಾಡಲಾಗಿರೋದು. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಭಾರತದ ಒಟ್ಟಾರೆ ಅಣ್ವಸ್ತ್ರ ಸಂಗ್ರಹದಲ್ಲೂ ಕೂಡ ಅಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಭಾರತದಲ್ಲಿ ಸದ್ಯ 190 ಅಣ್ವಸ್ತ್ರ ಸಿಡಿತಲೆಗಳು ಇರುವ ಬಗ್ಗೆ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. 190 ಅಣು ಬಾಂಬ್ಗಳ ಪೈಕಿ 12 ಬಾಂಬ್ಗಳು ಉಡಾವಣೆಗೆ ಸನ್ನದ್ಧವಾಗಿರುವಂತೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಯುದ್ಧ ನೌಕೆ, ಯುದ್ಧ ವಿಮಾನ, ಜಲಾಂತರ್ಗಾಮಿ ನೌಕೆ, ಕ್ಷಿಪಣಿಗಳಲ್ಲಿ ಅಣುಬಾಂಬ್ ನಿಯೋಜನೆ ಮಾಡಲಾಗಿದೆ. ಶಾಂತಿ ಸಮಯದಲ್ಲೂ ದಾಳಿ ಸನ್ನದ್ಧವಾಗಿರುವ ಸ್ಥಿತಿಯಲ್ಲಿ ಭಾರತದ ಅಣ್ವಸ್ತ್ರ ನಿಯೋಜನೆ ಮಾಡಲಾಗಿದೆ. ಅಣ್ವಸ್ತ್ರ ವಿಚಾರದಲ್ಲಿ ಮೊದಲ ಬಳಕೆ ಇಲ್ಲ ಎಂಬ ನೀತಿ ಅನುಸರಿಸ್ತಾ ಇದೆ ಈಗ ಭಾರತ. ಮೊದಲಿಗೆ ತಾನು ಯಾರ ಮೇಲೂ ಅಣು ಬಾಂಬ್ ದಾಳಿ ನಡೆಸೋದಿಲ್ಲ ಅನ್ನುತ್ತೆ ಭಾರತ. ಮೊದಲಿಗೆ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೂಡ ನಾವು ಅಣು ಬಾಂಬ್ ನಡೆಸೋದಿಲ್ಲ ಅಂತ ಭಾರತ ಹೇಳುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಅಣ್ವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಲ್ಲ. ಏನ್ ಹೇಳ್ತೀರಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಏನೊಂದು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಆರ್ಗನೈಸೇಷನ್ ಏನಿದೆ, ಈ ಒಂದು ಆರ್ಗನೈಸೇಷನ್ ಬಿಡುಗಡೆ ಮಾಡಿರೋಂಥ ವರದಿ ಇವಾಗ ದೇಶಾದ್ಯಂತ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಏನಂದರೆ ಈ ಒಂದು ಆರ್ಗನೈಸೇಷನ್ ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ದೇಶಗಳಲ್ಲಿ ಯಾವ್ಯಾವ ರೀತಿಯ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಇದ್ದಾವೆ, ಶಸ್ತ್ರಾಸ್ತ್ರಗಳಿದ್ದಾವೆ, ಅವುಗಳ ಒಂದು ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ವರದಿ ನೀಡುವಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದಾಗಿದೆ. ಜೊತೆಗೆ ಅಣ್ವಸ್ತ್ರಗಳೇನಿದ್ದಾವೆ ಅದರ ಮೇಲೆ ಒಂದು ಕಣ್ಗಾವಲು ವಹಿಸುವಂಥ ಸಂಸ್ಥೆ ಕೂಡ ಇದಾಗಿದೆ. ಈ ಸಂಸ್ಥೆ ನೀಡ್ತಿರುವಂಥ ಮಾಹಿತಿ ಪ್ರಕಾರ ಏನಂದರೆ, ಭಾರತ ಮೊದಲು ಅಣ್ವಸ್ತ್ರವನ್ನು ಬಳಸೋದಿಲ್ಲ ಅನ್ನೋ ತನ್ನ ನೀತಿಗೆ ಬದ್ಧವಾಗಿದೆ. ಅದು ಮೊದಲನೇದು. ಎರಡನೇದು, ಭಾರತದ ಬಳಿ ಇದ್ದಂಥ ಅಣ್ವಸ್ತ್ರಗಳು 170, 160 ಸುಮಾರಿಗೆ ಅಣ್ವಸ್ತ್ರಗಳಿದ್ವು ಅನ್ನೋ ಮಾಹಿತಿ ಇತ್ತು. ಆದರೆ ಅದು ಇತ್ತೀಚಿನ ವರ್ಷಗಳಲ್ಲಿ 190ಕ್ಕೆ ಏರಿಕೆ ಆಗಿದೆ ಅನ್ನೋ ಮತ್ತೊಂದು ಮಾಹಿತಿಯನ್ನು ಕೊಟ್ಟಿದೆ. ಜೊತೆಯಲ್ಲೇ ಈ ಒಂದು 190 ಅಣ್ವಸ್ತ್ರಗಳೇನಿದ್ದಾವೆ ಈ ಪೈಕಿ 12 ಅಣ್ವಸ್ತ್ರಗಳನ್ನು ಸಮರ ಸನ್ನದ್ಧ ಸ್ಥಿತಿಯಲ್ಲಿ ಭಾರತ ಇಟ್ಟಿದೆ ಅಂತ. ಅಂದರೆ ಈ ಮೊದಲು ಏನಿತ್ತು ಅಂದರೆ, ಭಾರತ ತನ್ನ ಅಣ್ವಸ್ತ್ರಗಳ ಒಂದು ಸಿಡಿತಲೆಗಳು ಅಂತ ಏನಂತಾರೆ, ವಾರ್ ಹೆಡ್ಸ್, ಅದನ್ನು ಒಂದು ಕಡೆ ಸ್ಟಾಕ್ ಮಾಡಿಟ್ಟಿರೋದು. ಮತ್ತೊಂದು ಕಡೆ ಏನೊಂದು ಅಣ್ವಸ್ತ್ರಗಳನ್ನು ಉಡಾಯಿಸೋದಕ್ಕೆ ಬೇಕಾದಂಥ ರಾಕೆಟ್ಗಳಿರ್ಬೋದು, ಲಾಂಚರ್ಗಳಿರ್ಬೋದು, ಅದು ಮತ್ತೊಂದು ಕಡೆ ಇರೋದು. ಯಾವಾಗ ಭಾರತದ ಪ್ರಧಾನಮಂತ್ರಿಗಳು ಯಾರು ಇರ್ತಾರೆ ಅವ್ರಿಗೆ ಅಣ್ವಸ್ತ್ರವನ್ನು ಉಡಾಯಿಸೋದಕ್ಕೆ ಅಂತಿಮವಾದ ಆಜ್ಞೆಯನ್ನು ನೀಡುವಂಥ ಅಧಿಕಾರ ಭಾರತದ ಪ್ರಧಾನಿಗಳಿಗಿರುತ್ತೆ. ಒಂದು ವೇಳೆ ಭಾರತದ ಪ್ರಧಾನಿಗಳು ತಮ್ಮ ಒಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಲಹೆಯನ್ನು ಪಡೆದು ಯಾವುದೇ ಒಂದು ದೇಶದ ಮೇಲೆ ಅಣ್ವಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಆಜ್ಞೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆಗ ಯಾವ ಒಂದು ಅಣ್ವಸ್ತ್ರ ಸ್ಟಾಕ್ ಪೈಲ್ ಇರುತ್ತೆ, ಅಣ್ವಸ್ತ್ರ ಸಿಡಿತಲೆನ ಒಂದು ಕಡೆ ಸಂಗ್ರಹದಲ್ಲಿ ಇಟ್ಟಿರಲಾಗುತ್ತೆ, ಅದನ್ನು ಉಡಾವಣಾ ವೇದಿಕೆಗೆ ತಗೊಂಬಂದು ಜೋಡಿಸಿ ಆ ನಂತರ ಉಡಾವಣೆ ಮಾಡಲಾಗ್ತಿತ್ತು. ಅಂದರೆ ಇದಕ್ಕೆ ಸಾಕಷ್ಟು ಸಮಯ ತಗೊಂತಿತ್ತು. ಆದರೆ
ಇದೀಗ ಭಾರತದ ಒಂದು ಅಣ್ವಸ್ತ್ರ ನೀತಿ ಏನಿದೆ ಅದು ಬದಲಾಗಿದೆ. ಅಂದರೆ ಮೊದಲು ಅಣ್ವಸ್ತ್ರವನ್ನು ನಾವು ಪ್ರಯೋಗಿಸಲ್ಲ, ಅದಂತೂ ಪಕ್ಕ, ಆ ನೀತಿ ಅಂತೂ ಹಾಗೇ ಇದೆ. ಆದರೆ ಏನೊಂದು ಅಣ್ವಸ್ತ್ರ ಇದೆ ಅದ್ರ ಸಿಡಿತಲೇ ಒಂದು ಕಡೆ, ಮತ್ತು ಅದನ್ನು ಉಡಾವಣೆ ಮಾಡೋಂಥ ವ್ಯವಸ್ಥೆನೇ ಮತ್ತೊಂದು ಕಡೆ ಇರೋ ವ್ಯವಸ್ಥೆ ಏನಿದೆ ಅದನ್ನು ಬದಲಾವಣೆ ಮಾಡಿದೆ. ಅದರಲ್ಲಿ ಎಲ್ಲ 190 ಕೇವಲ 12 ಅಣ್ವಸ್ತ್ರಗಳನ್ನು ಮಾತ್ರ ಭಾರತ ಏನು ಮಾಡಿದೆ, ಇದೀಗ ನೆಲದಾಳದಿಂದ ಉಡಾವಣೆ ಮಾಡಬೇಕಿದ್ರೆ, ಅಂದರೆ ಬಂಕರ್ಗಳಿಂದ ಉಡಾವಣೆ ಮಾಡಬೇಕಿದ್ರೆ ಅದನ್ನು ಒಂದು ರಾಕೆಟ್ಗಳೇನು ಬರ್ತವೆ, ಕ್ಷಿಪಣಿಗಳೇನು ಬರ್ತವೆ, ಕ್ಷಿಪಣಿಯ ಮೇಲೆ ಅದನ್ನು ಜೋಡಿಸಿಡುವಂಥ ಕೆಲಸ ಆಗಿದೆ. ಜೊತೆಗೆ ಸಬ್ಮೆರಿನ್ಗಳಲ್ಲಿ ಜೋಡಿಸಿಡುವಂಥ ಕೆಲಸ ಆಗಿದೆ. ಜೊತೆಗೆ ಏನೊಂದು ಒಂದು ಮೊಬೈಲ್ ವ್ಯವಸ್ಥೆ ಅಂತ ಏನು ಕರೀತಾರೆ, ನೀವು ಗಣರಾಜ್ಯೋತ್ಸವ ಪರೇಡ್ಗಳಲ್ಲಿ ನೋಡಿರ್ಬೋದು, ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಒಂದು ಕ್ಷಿಪಣಿಗಳನ್ನು ಜೋಡಿಸಿಟ್ಟಿರ್ತಾರೆ. ಆ ಕ್ಷಿಪಣಿಗಳ ಒಂದು ಸಿಡಿತಲೆ ಏನಿದೆ, ಅದರ ಒಂದು ಮೂತಿ ಏನಿದೆ, ಆ ಭಾಗದಲ್ಲಿ ಸಿಡಿತಲೆಯನ್ನು ಜೋಡಿಸಿಡುವಂಥ ಕೆಲಸ ಆಗಿದೆ. ಈ ಒಂದು ಹೊಸ ಬೆಳವಣಿಗೆ ಯಾಕಾಗಿದೆ ಅಂದರೆ, ಭಾರತ ಯಾವುದೇ ಕ್ಷಣದಲ್ಲಿ ಅಣ್ವಸ್ತ್ರ ದಾಳಿಯನ್ನು ಕ್ಷಣಾರ್ಧದಲ್ಲಿ ನಡೆಸುವಂಥ ಸಾಮರ್ಥ್ಯವನ್ನು ಭಾರತ ಇದೀಗ ಸಾಧಿಸಿದೆ. ಅಂದರೆ ಈ ಸಾಮರ್ಥ್ಯ ಮೊದಲು ಕೂಡ ಸಾಧಿಸ್ಬೋದಾಗಿತ್ತು, ಆದರೆ ಭಾರತ ಈ ವಿಚಾರದಲ್ಲಿ ಭಾರಿ ಎಚ್ಚರಿಕೆ ನಡೆಯನ್ನು ಅನುಸರಿಸ್ತಿತ್ತು. ಆದರೆ ಈಗ ಒಂದು ಜವಾಬ್ದಾರಿಯುತ ಹೆಜ್ಜೆಯನ್ನು ಭಾರತ ಇಟ್ಟಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ದೇಶದ ಮೇಲೆ ನಾವು ಅಣ್ವಸ್ತ್ರ ದಾಳಿ ನಡೆಸುವಂತಹ ಸಮರ ಸನ್ನದ್ಧ ಸ್ಥಿತಿಯಲ್ಲಿ ಇವತ್ತು ಭಾರತದ ಒಂದು ಅಣ್ವಸ್ತ್ರಗಳು ಸಿದ್ಧತೆ ಆಗಿದ್ದಾವೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.